ಆಜಾದ್ ಪಾರ್ಕ್ ಶ್ರೀ ಗಣಪತಿ ಸೇವಾ ಸಮಿತಿ ವತಿಯಿಂದ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೆಪ್ಟೆಂಬರ್ 7ರಂದು ಶ್ರೀ ವಿಘ್ನೇಶ್ವರನನ್ನು ಪ್ರತಿಷ್ಠಾಪಿಸುತ್ತಿದ್ದೇವೆ ಎಂದು ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೇಶವಮೂರ್ತಿಯವರು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಾವೆಲ್ಲ ಕಳೆದ ವರ್ಷ ಬೇರೆ ರೀತಿ ಸೇರಿದ್ರು, ಈ ಸರಿ ಒಳ್ಳೆ ರೀತಿ ಸೇರ್ತಾ ಇದ್ದೀವಿ. ದಿನಾಂಕ 7 ಶನಿವಾರ ಸಂಜೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಶ್ರೀ ಅವರನ್ನ MG ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಕರ್ಕೊಂಡ್ಬಂದು, ಹಾಗೆ ನಮ್ಮ ಬೋಳರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ಗಣಪತಿ ಪೆಂಡಾಲ್ನಲ್ಲಿ ಸಂಜೆ 5 ಗಂಟೆಗೆ ಶ್ರೀ ಅವರನ್ನು ಪ್ರತಿಷ್ಠಾಪಿಸಿ ಅಂದಿನಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು 21 ದಿವಸ ನಡೆಯುತ್ತೆ. ಸೆಪ್ಟೆಂಬರ್ 7ರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು. 7ನೇ ತಾರೀಕಿಂದ 29ನೇ ತಾರೀಕುವರೆಗೂ ಕಾರ್ಯಕ್ರಮ ಇರುತ್ತೆ. 29ನೇ ತಾರೀಕು ಬೆಳಗ್ಗೆ ಭಾನುವಾರ ಬಸವನಹಳ್ಳಿ ಕೆರೆಯಲ್ಲಿ ವಿಸರ್ಜನೆ ಮಾಡ್ತೀವಿ. ಹರಿಕತೆ, ಸುಗಮ ಸಂಗೀತ, ನೃತ್ಯ ರೂಪಕ ಮತ್ತು ಜಾದು, ಜಾನಪದ ಹಾಡುಗಳು, ಈ ಥರ ಹಳೆ ಮತ್ತು ಹೊಸದ ಸಂಸ್ಕೃತಿಗಳನ್ನ ಸೇರಿಸ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಹಾಗೆ ಜೊತೆಗೆ 6 ಆರ್ಕೆಸ್ಟ್ರಾಗಳಿರುತ್ತೆ. ಮತ್ತು 18ನೇ ತಾರೀಕು ಬುಧವಾರ ಸಂಜೆ ಸತ್ಯನಾರಾಯಣ ಪೂಜೆ ಇದೆ. ಹಾಗೆ 21ನೇ ತಾರೀಕು ಸಂಕಷ್ಟರಣ ಗಣಪತಿ ವಿಶೇಷ ಪೂಜೆ ಇದೆ. ಹಾಗೆ ಭಾನುವಾರ 22ನೇ ತಾರೀಕು ಪ್ರತಿ ವರ್ಷದಂತೆ ನಾವು ಗಣಹೋಮ ಹಾಗೂ ಅನ್ನ ಸಂತರ್ಪಣೆ, ಸಾರ್ವಜನಿಕರಿಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಇದಾದ ನಂತರ 28ನೇ ತಾರೀಕು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಶ್ರೀಹರವನ್ನ ಒಂದು ಅಲಂಕಾರ ಮಂಟಪದಲ್ಲಿ ಒಂದು ವಾಹನದಲ್ಲಿ ಕೂರಿಸಿ ಅಲಂಕಾರ ಮಾಡಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಭಾನುವಾರ ಬೆಳಗ್ಗೆ ಶ್ರೀಹರವನ್ನ ವಿಸರ್ಜನೆ ಮಾಡ್ತೀವಿ. ರಾತ್ರಿ ಪೂರ್ತಿ ನಾವು ಮೆರವಣಿಗೆ ಮಾಡಲ್ಲ. ಮಧ್ಯಾಹ್ನ 12 ಗಂಟೆಗೆ ಹನುಮಂತಪ್ಪ ಸರ್ಕಲ್ನಲ್ಲಿ ನಾವು ಈಗ ಅಂದ್ಕೊಂಡಿದ್ದೀವಿ ಮಲ್ನಾಡು ವಿದ್ಯಾಸಂಸ್ಥೆಯಲ್ಲಿ ಶ್ರೀರಾಮನ್ನ ನಿಲ್ಲಿಸಿ ಮತ್ತೆ ಬೆಳಗಿನ ಜಾವ ಮೆರವಣಿಗೆ ಶುರು ಮಾಡಿ ಭಾನುವಾರ ಬೆಳಗ್ಗೆ 9:30 ವಿಸರ್ಜನೆ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಕುಬೇರ್, ಉಪಾಧ್ಯಕ್ಷರಾದ ಉಮೇಶ್, ಮಂಜುನಾಥ್, ದಿವಾಕರ್, ಸಚಿನ್ ಉಪಸ್ಥಿತರಿದ್ದರು.